ಇದು ಈ ರಾಜ್ಯದಲ್ಲಿ ಎಲ್ಲ ಸಂಸ್ಥೆಗಳನ್ನು ಕೂಲಿಗೆಡಿಸಿರೋದು. ಸಂಸ್ಥೆಗಳು ಕೂಲಿಗೆಟ್ಟಿಲ್ಲ, ಕೂಲಿಗೆಡಿಸ್ತಾ ಇರೋರು ನೀವು ಸರಿಯಾಗಿದ್ದರೆ ಆ ಸಂಸ್ಥೆಗೆ ಮೆಂಬರ್ಗಳನ್ನ ಆಯ್ಕೆ ಮಾಡಬೇಕಾದ್ರೆ ಸರಿಯಾದ ವ್ಯಕ್ತಿಗಳನ್ನು ನೀವು ಆಯ್ಕೆ ಮಾಡಿದ್ರೆ ಪ್ರಾಮಾಣಿಕರನ್ನ ಯಾತಕ್ಕಾಗತ್ತೆ? ಇವತ್ತು ಮಾರಾಟಕ್ಕೆ ಇಟ್ಟಿದ್ದೀರಿ ಈ ಸದಸ್ಯತ್ವ, KPSC ಸದಸ್ಯತ್ವನೂ. ಅದಕ್ಕೆ ಮೌಲ್ಯ ಫಿಕ್ಸ್ ಮಾಡ್ಕೊಂಡು ನೀವು ಮೆಂಬರ್ಗಳು ಮಾಡ್ತೀರಿ. ಎಷ್ಟು ಕೊಡಬೇಕು ನಿಮಗೆ? ಯಾವ ಥರ ನಡೀತಿದೆ ಇವತ್ತು ಬೀದಿಲಿ ಚರ್ಚೆ ಇದೆ. ಇದು ಯಾವ ಥರ ನಡೀತದೆ ಅಪಾಯಿಂಟ್ಮೆಂಟ್ ಅಂತೇಳಿ 18 ಜನ ಅವಶ್ಯಕತೆ ಇದೆಯಾ ಇಲ್ಲಿ? ಆ 18 ಜನಕ್ಕೆ ಅಲ್ಲಿ ಕುರ್ಚಿ ಇದೆಯೋ ಗೊತ್ತಿಲ್ಲ, ಕುರ್ಚಿ ಟೇಬಲ್ ರೂಮ್ಗಳಿದಾವೋ ಇಲ್ಲೋ ಗೊತ್ತಿಲ್ಲ. ವಿಕಾಸಸೌಧದಲ್ಲಿ ಆ ಮರದ ಕೆಳಗೆ ಕೂತ್ಕೊತಾರೇನೋ ಗೊತ್ತಿಲ್ಲ ಮೆಂಬರ್ಗಳು ಹೋಗಿ ಅಲ್ಲಿ ಹೋದ್ರೆ ಜಾಗ ಇಲ್ಲದೆ. ಉದ್ಯೋಗ ಸೌಧ 18 ಜನ ಮೆಂಬರ್ಸು ಯಾರಪ್ಪ ಮಾಡಿದ್ದು? ಓಹೋ, ಇವ್ರಿಗೆ ಕೊಟ್ಟುಬಿಟ್ರೆ KPSCನ ಇದನ್ನು ಇವ್ರಿಗೆ ಪವರ್ ಇದ್ದರೆ ಇನ್ನೇನು ಪವರ್ ಇದಕ್ಕಿಂತ ಏನು ಕೊಡಬೇಕು ನಿಮಗೆ? CID ತನಿಖೆ, ಯಾವ ತನಿಖೆ ಸರಿ ಮಾಡಿದ್ದೀರಿ? ಎಷ್ಟು ತನಿಖೆ ಇವತ್ತು ತನಿಖೆ ರಿಪೋರ್ಟ್ ತಗೊಂಡು ತೀರ್ಮಾನಗಳು ತಗೊಂಡಿದ್ದೀರಪ್ಪ ನಿಮ್ಮ ಸಚಿವ ಸಂಪುಟದಲ್ಲಿ? ಕೆಂಪಣ್ಣ ಆಯೋಗ 106 ಕೋಟಿ ಖರ್ಚು ಮಾಡಿದ್ರಿ ಆಯೋಗಕ್ಕೆ, ಎಲ್ಲೋಯ್ತದು? ಜಯಚಂದ್ರ ಸದನ ಸಮಿತಿ ಅದು ಎಲ್ಲೋಯ್ತಪ್ಪ? 2014 KPSC CID ತನಿಖೆ ಅದು ಎಲ್ಲೋಯ್ತಪ್ಪ? ತನಿಖೆ ಯಾರು ದುಡ್ಡು ತಗೊಂಡ್ರಪ್ಪ? ಎಲ್ಲಿ ಕಂಡು ಹಿಡಿದ್ರಿ? ಯಾರ ಅಕೌಂಟಿಂದ ದುಡ್ಡು ಎಷ್ಟಿದೆ ಅಂತ ತಗೋದ್ರಿ? ಏನು ತನಿಖೆ ಮಾಡ್ತೀರಿ? ಇದಕ್ಕೂ ಒಂದು CID ತನಿಖೆ ಅಂತೀಗ ಇಡೀದಾಯ್ತು. ಈಗ ಇವರು CID ತನಿಖೆ ಮುಚ್ಚಾಕದೀಕ ಇಲ್ಲಿ ನಡೆದಿರೋ ಅಕ್ರಮಗಳನ್ನೆಲ್ಲ ಈಗ CID ತನಿಖೆ ಮಾಡೋದು. ಇದಕ್ಕೆ ಪಶುವೈದ್ಯ ಅಭ್ಯರ್ಥಿಗಳದು ಏನು ದಿನ ಕ್ಯಾಮರಾ ಮುಂದೆ ಹೇಳಿದ್ದು ಪ್ರತಿನಿತ್ಯ. ಸ್ವಲ್ಪ ನಾಲಿಗೆಗೆ ಬೀಗ ಹಾಕಡಿ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಇಲಾಖೆ, ನೀವು ನಡೆಸಿದ್ದ ಇಲಾಖೆ ಅಕ್ರಮದಲ್ಲಿ ಇವತ್ತು ಅಭ್ಯರ್ಥಿಗಳನ್ನ ಅಪಾಯಿಂಟ್ ಮಾಡ್ತಕ್ಕಂಥದ್ದು ಏನಿದೆ, ಸೆಕ್ರೆಟರಿ ಕಂಟಿನ್ಯೂಸ್ ಆಗಿ ಅವ್ರ ಪವರ್ನ ಓವರ್ ರೂಲ್ ಮಾಡ್ಕೊಂಡು KPSCಗಿರೋದನ್ನ ಇಷ್ಟ ಬಂದಂಗೆ ನಿಮ್ಗೆ ಲಿಸ್ಟ್ ಕಳಿಸ್ಕೊತಾರೆ. ಏನು ಆಕ್ಷನ್ ತಗೊಂಡಿದ್ದೀರಿ ಅವ್ರ ಮೇಲೆ? ರಾಜ್ಯದ ಮೇಲೆ ಕಳಿಸಿದ್ರಿ. ಯಾವ ಅಧಿಕಾರಿಗಳ ಮೇಲೆ ತಪ್ಪು ಮಾಡಿರೋದಕ್ಕೆ ಏನು ಆಕ್ಷನ್ ತಗೊಂಡಿದ್ದೀರಿ? ಈಗ ಇದ್ಯಾವುದೋ ಜ್ಞಾನೇಂದ್ರ ಗಂಗವಾರ ನೋಡೋಣ, ಗೊತ್ತಾಗುತ್ತಲ್ಲ. ಏನು ತಗೋತೀರಿ ಆಕ್ಷನ್ನ? CID ತನಿಖೆ ಮಾಡಿ. ಇದು ಏನು ನಡೆದಿದೆ ಹೇಳಿ ಜನಗಳ ಮುಂದೆ. ನಿಮ್ಮ ಕಾಲದಲ್ಲಿ ಏನು ಮಾಡಿದಿರಿ? ಅದರಿಂದ ನಾನೇ ಹರಿಶ್ಚಂದ್ರ ಇನ್ಯಾರಿಲ್ಲ, ಬಹಳ ಪರಿಶುದ್ಧವಾಗಿ ಆಡಳಿತ ನಡೆಸೋನು. ಇದೆಲ್ಲ ನಿಲ್ಲಿಸಿ, ಗೊತ್ತಿದೆ ನನಗೂ ಇದನ್ನು ಹೆಂಗೆ ಸರಿಪಡಿಸಬೇಕು. ನಾನು ಈ ನಾಡಿನ ಯಾವೊಂದು ನಿರುದ್ಯೋಗಿಗಳಿದ್ದೀರಿ, ನೀವೆದ್ದೇಳದೇ ಇದ್ರೆ ಈ ನಿರುದ್ಯೋಗಿಗಳು ನಿಮ್ಮ ಉದ್ಯೋಗ ದೊರಕೋದು ಅಷ್ಟು ಸುಲಭ ಇಲ್ಲ. ಇಲ್ಲಿ ಮನೆ ಮಠ ಹಾಳು ಮಾಡ್ಕೊಂಡು 1 ಕೋಟಿ 2 ಕೋಟಿ ದುಡ್ಡು ಕೊಟ್ಟು ಇಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ಯಾರು ತಲೆ ಹೊಡಿತೀರ ಮೇಲೆ ನೀವು? ಯುವಕರಿಗೆ ನಾನು ಹೇಳಕ್ ಬಯಸ್ತೀನಿ. ಇಲ್ಲೇನೋ ನಾನೊಂದು ಸಂಪಾದಕೀಯ ನೋಡಿದೆ, KPSC ರಾಜಕೀಯ ಹಸ್ತಕ್ಷೇಪದ ತಡೆ ಅಗತ್ಯ. ಹೌದು, ಬರೆದಿದೆ, ದೊಡ್ಡ ಆರ್ಟಿಕಲ್ ಇದೆ, ಎಡಿಟೋರಿಯಲ್. ಯಾರು ಈ ರಾಜಕೀಯ ಹಸ್ತಕ್ಷೇಪನ ತಡಿಬೇಕು? ಅದು ಅವರು ಖರ್ಗೆ ಅವ್ರು ಹೇಳ್ಬೇಕು. ಅವ್ರಿಗೆಲ್ಲ ಕ್ಯಾಲ್ಕುಲೇಷನ್ ಚೆನ್ನಾಗಿ ಮಾಡ್ತಾರೆ, ನಮಗಿಂತ ಚೆನ್ನಾಗಿ. ಯಾವ ಡೈರೆಕ್ಷನ್ ಎಲ್ಲಿ ಕೊಟ್ಟವ್ರೆ? ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಡೈರೆಕ್ಷನ್ ಎಲ್ಲಿ ಕೊಟ್ಟವ್ರೆ? ಎಲ್ಲಿ ಕೊಟ್ಟವ್ರೆ? ಯಾವ ಕೋರ್ಟ್ ಆದೇಶ ಎಲ್ಲಿದೆ ಅವರಿಗೆ ಕೊಡೋದಕ್ಕೆ? ಇಲ್ಲಿ ಅಕ್ರಮ ನಡೆದಿದೆ ಅಂತ ಗೊತ್ತಾದ ಮೇಲೂ ಮತ್ತೆ ನಿಮ್ಮ ಜವಾಬ್ದಾರಿ ಏನು ಸರ್ಕಾರದ್ದು?
ನಿಮ್ಮ ಇಲಾಖೆಗೆ ಸೇರಿದ್ದದು, ನೀವು ತಗೋಬೇಕಲ್ಲ ಡಿಸಿಷನ್ನು. ಅದು ಅವ್ರು ಕೇಳಿ ಗೊತ್ತಿಲ್ಲ ನನಗೆ, ಯಾರಿಗೆ ಕಿಕ್ ಬ್ಯಾಕ್ ಹೋಗಿದೆ ಅವ್ರು ಹೇಳಬೇಕು. ಯಾಕೆಂದ್ರೆ ಅವ್ರು ಪಂಡಿತರಲ್ಲ ಎಲ್ಲ ವಿಷಯದಲ್ಲೂ. ಅದನ್ನೇ ಹೇಳ್ತಾ ಇರೋದು, ಏನು ಆಕ್ಷನ್ ತಗೋತೀಯಪ್ಪ, ಇದು ಅಕ್ರಮವಾಗಿ ಸೇರಿರೋದವರು. ರಿಪೋರ್ಟ್ ಇದೆ, ನಿಮ್ಮ OMR ಶೀಟ್ಗಳನ್ನ ಯಾವ ರೀತಿ ಮಿಸ್ಯೂಸ್ ಮಾಡ್ಕೊಂಡ್ರು ಇದೆಲ್ಲ ಡೀಟೇಲ್ ಕೊಟ್ಟವರಲ್ಲ. ಇದು ಯಾಕೆ ಕೊಟ್ಟವ್ರು ಈ ರಿಪೋರ್ಟು? ಇದು ಯಾಕೆ ಬಂದಿದೆ? ಇದರೊಳಗೆ ಏನಿದೆ ಇದರಲ್ಲಿ ಗೊತ್ತಿಲ್ಲ ನಿಮಗೆ? ಇದನ್ನ ಯಾಕಪ್ಪ ಚರ್ಚೆ ಮಾಡಲ್ಲ? ಮೊದಲು ಮೆಂಬರ್ಗಳನ್ನ ಮಾಡಬೇಕಾದ್ರೆ 360 ಡಿಗ್ರಿ ನಡೀತದಲ್ಲಿ ಡೆಲ್ಲಿನಲ್ಲಿ. ಯಾರು ಇಂಪಾರ್ಟೆಂಟ್ ಸೆನ್ಸಿಟಿವ್ ಪೋಸ್ಟಿಗೆ ಅಪಾಯಿಂಟ್ ಮಾಡಬೇಕಾದ್ರೆ 360 ಡಿಗ್ರಿ ಎನ್ಕ್ವೈರಿ ಮಾಡ್ತಾರೆ. ಅಲ್ಲಿ ಯಾತಕ್ಕೆ UPSCನಲ್ಲಿ ಯಾತಕ್ಕೆ ಕಂಪ್ಲೇಂಟ್ ಬರಲ್ಲ? ಪ್ರತಿ ವರ್ಷ ನಡೆಸ್ತಾರಲ್ಲ ಎಕ್ಸಾಮ್ಗಳನ್ನ, ಇಲ್ಲಿ ಯಾಕೆ ಬರ್ತಾ ಇದೆ KPS? ಇದು ಕರ್ನಾಟಕದಲ್ಲಿ ಕಳೆದ 20 ವರ್ಷದಿಂದ. ಇಲ್ಲಿ ಮೆಂಬರ್ ನೀವು ಬೇವಿನ ಮರ ನೆಟ್ಬಿಟ್ಟು ಮಾವಿನಕಾಯಿ ಕೊಡಲಿಲ್ಲ, ಕಿತ್ಲೆಹಣ್ಣು ಕೊಡಲಿಲ್ಲ ಅಂದ್ರೆ ಕೊಡ್ತದ? ಬೇವಿನ ಮರ ನಿಮ್ಮಲ್ಲಿದೆ ಲೋಪದೋಷ. ಇಲ್ಲಿ ಜಾತಿ ಹೆಸರಿನಲ್ಲಿ ಆ ಜಾತಿನಲ್ಲಿ ಮಾಡಿದ್ರೆ ಆ ಜಾತಿ ಓಟ್ ನಮಗೆ ಬರುತ್ತೆ, ಇಲ್ಲ ಇಷ್ಟು ದುಡ್ಡು ತಗೊಂಡ್ರೆ ಅವನು ಪರಿಶುದ್ಧವಾಗಿರ್ತಾನೆ ದುಡ್ಡು ಕೊಟ್ಟು ಬಂದರೆ, ಈ ಅಳತೆಗಳು ಇಟ್ಕೊಂಡು ನೀವು ಅಪಾಯಿಂಟ್ಮೆಂಟ್ ಮಾಡಿದ್ರೆ KPSCಯಲ್ಲಿ ಉಳಿಸ್ತೀರಿ ನೀವು. ಇನ್ನು 50 ವರ್ಷ ಆದರೂ ಇಂಥ ಆಡಳಿತ ನಡೆಸ್ಕೊಂಡು ನೀವು ಆ KPSC ಉದ್ಧಾರ ಮಾಡ್ತೀರಾ ನೀವು? ನಿಮಗೆ ಗೊತ್ತಿಲ್ವಾ ಇಲ್ಲಿ ಏನು ನಡೀತಿದೆ? ಹೇಳಿ ಸರ್. ಹಾಂ, ಇದು BJP ಸರ್ಕಾರದಲ್ಲಿ ಅದು ಓನ್ಲಿ ನೋಟಿಫಿಕೇಶನ್ ಮಾಡಿದ್ರು. ಆಮೇಲೆಲ್ಲ ನಡೆದಿದ್ದು ಇವರು ಸಚಿವರಾದ ಮೇಲೆ ನಡೆದಿರೋದು ಇವೆಲ್ಲ. BJP ಸರ್ಕಾರದ ಓನ್ಲಿ ನೋಟಿಫಿಕೇಶನ್, ಅದು ಎಕ್ಸಾಮ್ ನೋಟಿಫಿಕೇಶನ್ನು. ಅದರಲ್ಲಿ ಯಾವ ಥರ ನಡ್ಕೋಬೇಕು, ಆ ಅಭ್ಯರ್ಥಿಗಳು ಎಕ್ಸಾಮ್ ಬರೆಯೋರು ಯಾವ ರೀತಿ ನಡಿಬೇಕು, ಪ್ರತಿಯೊಂದು ಗೈಡ್ಲೈನ್ಸ್ ಇಟ್ಟವ್ರೆ. ಆ ಗೈಡ್ಲೈನ್ಸ್ಗಳನ್ನ ಗಾಳಿಗೆ ತೂರಿರೋದು ಯಾರು? ಇದು ಇಲ್ಲಿರ್ತಕ್ಕಂಥ ಲೋಪದೋಷಗಳು. ತನಿಖೆಗಲ್ಲ, ಮೊದಲು ಇಷ್ಟೆಲ್ಲ ಭಾಷಣ ಮಾಡ್ತಾರಲ್ಲ, ರಾಜೀನಾಮೆ ಕೊಟ್ಟು ಹೊರಗೆ ಬಂದು ರಾಜಕೀಯ ಮಾಡಬೇಕು. ಇಲ್ಲಿ ಅಧಿಕಾರ ಕೊಟ್ಟಿದ್ರಲ್ಲ, ವಿಷಯ ಗೊತ್ತಿದ್ದು ಇಂಥವ್ರನ್ನ ಹೆಂಗೆ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೀರಿ? ಇಷ್ಟೆಲ್ಲ ಇದ್ದು ಮೆಟೀರಿಯಲ್ ಇದೆ, ಯಾತಿಕ್ ಮೌನಕ್ಕೆ ಶರಣಾಗಿದೆ. ಬರೀ ಇದು ಬೇರೆದು ಹೇಳ್ತಿರಲ್ಲ, ಈಗಲದು ನಿರಂತರವಾಗಿ ನಡೀತಾ ಇದೆ ಇಲ್ಲಿ. ಇದುವರೆಗೆ ಈ ರಾಜ್ಯದಲ್ಲಿ ಈ SIT ತನಿಖೆಗಳು ಮತ್ತೊಂದು ತನಿಖೆಗಳು ನಡೆಸಿ ದೇವೇಗೌಡರು ಕುಟುಂಬವನ್ನು ಮುಗಿಸ್ಲಿಕ್ಕೆ ಯಶಸ್ವಿ ಆಗಿದ್ದಾರೋ ಹೊರತು ಮುಗಿಸ್ಬೇಕು ಅಂತ ಇನ್ನು ಯಾವ ತನಿಖೆಗಳು ಈ ರಾಜ್ಯದಲ್ಲಿ ತಾರ್ಕಿಕ ಎಂಟು ತಂದಿದ್ದಾರ? ನಾನು ಅದಕ್ಕೆ ಇಲ್ಲಿಯ ಧಾರವಾಡದಲ್ಲಿ ನಿನ್ನೆ ಅವರೇ ರೆಫರ್ ಮಾಡವ್ರೆ, ಪ್ರಿಯಾಂಕಾ ಖರ್ಗೆ ಅವರೇ. ಧಾರವಾಡದಲ್ಲಿ ನಡೀತಲ್ಲ ನಿರುದ್ಯೋಗದ ಯುವಕರ ಒಂದು ಹೋರಾಟ, ನಿಮ್ಮ ಮುಖಾಂತರ ನಾನು ಈಗಿನ ಈ ಘಟನೆಗಳೇನು ನಡೀತಾ ಇದ್ದಾವೆ, ಯುವಕರಿಗೆ ದಯವಿಟ್ಟು ತಾವು ಕರ್ನಾಟಕ ರಾಜ್ಯ ಸರಿಪಡಿಸಲಿಕ್ಕೆ ನೀವು ಬೀದಿಗೆ ಇಳಿಬೇಕು ಅಂತಕ್ಕಂಥದ್ದನ್ನು ನಿರುದ್ಯೋಗಿಗಳಿಗೆ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಈಗಿನ ಈ ಘಟನೆಗಳನ್ನು ನೋಡಿದಾಗ ನಾನು ಇಲ್ಲಿಯ ವಿದ್ಯಾರ್ಥಿಗಳು ನಿರುದ್ಯೋಗಿಗಳು ಯಾರಿದ್ದೀರಿ ನಿಮಗೆ ನಾನು ಮನವಿ ಮಾಡ್ತೇನೆ. ಇದನ್ನು ಸರಿಪಡಿಸೋದಕ್ಕೆ ಇಲ್ಲೂ ಕರ್ನಾಟಕದಲ್ಲಿ ಆಗಬೇಕಿದು. ಯಾತಕ್ಕೆ ಮೌನವಾಗವರ ಜನ ಈಗ ಯುವಕರು? ನಾನು ಮನವಿ ಮಾಡ್ತೇನೆ. ಇದು ನಾನು ಅದಕ್ಕೆ ಹೇಳ್ತಾ ಇರೋದು, ಇಷ್ಟೆಲ್ಲ ಅಕ್ರಮ ಆದ್ರೂ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀರಿ, ಇದು ನಿಮ್ಮದೇ ಜವಾಬ್ದಾರಿ, ಸರ್ಕಾರದ್ದೇ ಜವಾಬ್ದಾರಿ. ನಿಮಗೇನಾದ್ರು ಅಲ್ಪ ಸ್ವಲ್ಪ ಮಾತಿಗೂ ಕೃತಿಗೂ
ನನ್ನಲ್ಲಿ ಕ್ಲಾರಿಟಿ ಇದೆ ಅನ್ನೋದಿದ್ರೆ, ನಾನು ಪಾರದರ್ಶಕವಾಗಿರ್ತೀನಿ ಅಂತ ನೀವೇನು ಹೇಳ್ತೀರಾ ಅದಿದ್ದರೆ ನಿಮ್ಮ ಮಾತಿಗೂ ನಿಮ್ಮ ಕೃತಿಗೂ ತೀರ್ಮಾನ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಹಾಂ, ಈಗಾಗಲೇ ಅಪಾಯಿಂಟ್ಮೆಂಟೇ ಕೊಟ್ಟವರಲ್ಲ, ಕಾನೂನಲ್ಲಿ ಕೆಲವು ತೀರ್ಪು ಕೊಟ್ಟರು. ನೋ, ನೇರವಾಗಿ ಅಂದ್ರೆ ಅವ್ರ ಜವಾಬ್ದಾರಿ ಇತ್ತು, ಅವ್ರಿಗೆ ಗೊತ್ತಿರಲಿಲ್ವ ಇದೆಲ್ಲ? ಅಪಾಯಿಂಟ್ಮೆಂಟ್ ಕೊಡಬೇಕಾದ್ರೆ ನಿಲ್ಲಿಸಬೇಕಾಗಿತ್ತಲ್ವಾ? ಕೋರ್ಟ್ನಲ್ಲಿ ತೀರ್ಪು ಅಂತಿಮ ಬರೋದಕ್ಕೆ ಮುಂಚೆನೇ ಯಾಕೆ ಅಪಾಯಿಂಟ್ಮೆಂಟ್ ಕೊಟ್ರಿ ನಡೀತಿದ್ದಾಗ? ಅಲ್ಲ, ನೋಡೋಣ ಏನು ಮಾಡ್ತಾರೆ ಅವ್ರ ಗಮನಕ್ಕೆ, ಸರ್ಕಾರದ ಗಮನಕ್ಕೆ ತರ್ತೀನಿ. ಇದು ನಡೆದಿದೆಯಲ್ಲಪ್ಪ, ಇದೇನು ತೀರ್ಮಾನ ಮಾಡಬೇಕು, ಕೋರ್ಟ್ ಏನು ಹೇಳಿದೆ, ಸಬ್ಜೆಕ್ಟು ಕೆಲವೆಲ್ಲ ಹೇಳೋರಲ್ವಾ? ಇಷ್ಟೆಲ್ಲ ಆದಮೇಲೆ, ಇಷ್ಟೆಲ್ಲ ರಿಪೋರ್ಟ್ ಕೊಟ್ಮೇಲೆ ಮಾಡಿ, ಈ ರಿಪೋರ್ಟ್ ಯಾಕೆ ಮಾಡಿಸ್ತೀರಿ? ಕಸದ ಬುಟ್ಟಿಗೆ ಹಾಕ ಈ ರಿಪೋರ್ಟ್ಗಳನ್ನ ಮಾಡಿಸೋದು. ನೋಡಿದೀವಲ್ಲ ಹಲವಾರು ರಿಪೋರ್ಟ್ಗಳು ಏನಾದವು. ಇದನ್ನೇ ಕೋರ್ಟ್ನಲ್ಲಿ ಹೇಳ್ತಾರೆ. ಅದಕ್ಕೆ ನಾನು ಓದೋದ್ನಲ್ಲ, CBI ಅಡ್ವೊಕೇಟನ್ನು ನೆಕ್ಸ್ಟ್ ಇಯರಿಂಗಿಗೆ ಬರಬೇಕು, ಅವ್ರಿಗೆ ನೋಟಿಸ್ ಕೊಡಿ, ಅವ್ರಿಗೂ ಬರೋಕೆ ಹೇಳಿ ಅಂತ ಹೇಳಿ ಆದೇಶ ಮಾಡುತ್ತೆ ಕೋರ್ಟಲ್ಲಿ. ಇದು CBI ಫಿಟ್ ಕೇಸ್, ಇದು ಕೊಡಬೇಕು ಅಂತ ಹೇಳಿ. ನಾನು ಹೇಳ್ತಿರೋದಲ್ಲ, ಕೋರ್ಟ್ ರೆಫರ್ ಮಾಡಿರೋದು ಇದನ್ನು. ಆ ಹುಡುಗರ ಪರವಾಗಿ ಇರೋರು ಹೇಳ್ತಾರೆ CBI ಕೊಟ್ಬಿಡಿ ಅಂತ. ನೀವು ಸದನದಲ್ಲಿ ಇರೋದನ್ನು ಕೇಳಿ ಅಮ್ಮ, ನಾನು ಸದನದಲ್ಲಿ ಇಲ್ಲ. ಈಗ ಸದನದಲ್ಲಿ ಇರೋರು ಶಾಸಕರುಗಳು, ಮಂತ್ರಿಗಳು, ಅವ್ರನ್ನ ಕೇಳಿ. ನಾನು ಕೇಳಿದ್ರೆ ನಾನೇನು ಹೇಳಿ? ನಾನಿದ್ದಿದ್ರೆ ನಮ್ಮ ಸಬ್ಜೆಕ್ಟೇ ಬೇರೆ ಇರ್ತಿತ್ತು. ಇವತ್ತು ಬರಗಾಲ ನೀವು ಹೇಳಿದ್ರಿ, ಹೌದು, ನಿನ್ನೆ ದಿನ ಘೋಷಣೆ ಮಾಡವ್ರೆ, ಬರಗಾಲ ಅಂತ ಘೋಷಣೆ ಮಾಡವ್ರೆ. ಬರಗಾಲಕ್ಕೆ ಏನು ಕ್ರಮ ತಗೋತೀವಿ ಅಂತ ಏನಾದರೂ ಇದೆಯಾ? ಆ ರೈತರು ಇವತ್ತು ಕಷ್ಟಕ್ಕೊಳಗಾಗಿದ್ದಾರಲ್ಲ. ನೋಡಿ ಮೇಡಮ್, ಇವತ್ತು ಒಂದು ಸಬ್ಜೆಕ್ಟ್ ಇಲ್ಲಿ ಹೇಳ್ತಾ ಇದ್ದೀನಿ, KPSCದು. ಇನ್ನೊಂದು 3-4 ದಿವಸ ಬಿಟ್ಟು ಇನ್ನೊಂದು ಸಬ್ಜೆಕ್ಟ್ ಡೀಟೇಲೇ ಇಡ್ತೀನಿ ನಿಮ್ಮ ಮುಂದೆ. ನಾನು ಆ ಕೆಲಸ ಮಾಡ್ಬೋದು, ಜನಕ್ಕೆ ಎಚ್ಚರಿಸ್ತಕ್ಕಂಥದ್ದಕ್ಕೆ. ನನ್ನ ಡ್ಯೂಟಿ ಏನು ಮಾಡಬೇಕು ನಾನು ಮಾಡ್ತೀನಿ ಅಷ್ಟೇ.